ಆಕ್ಚುಲಿ ಇಟ್ ವರ್ಕ್ಸ್. ನನ್ನ ಲೈಫಲ್ಲಿ ಇದು ನಡೆದಿದೆ. ಇಲ್ಲ ಅಂತ ಹೇಳ್ಬಾರ್ದು, ಅದಾಗೆ ಆಗ್ಬಿಡುತ್ತೆ. ಐ ಥಿಂಕ್ ಯು ಕ್ಯಾನ್ ಮಾಡಿ ಆಗುತ್ತೆ. ಅದನ್ನ ನೀವು ಎಂಜಾಯ್ ಮಾಡ್ಬೇಕು. ರಿಯಲ್ ಫೀಲ್ ಆಗುತ್ತೆ ಅಂಡ್ ರಿಯಲ್ ಆಗಿ ನಡೆಯುತ್ತೆ. ಹಲೋ ಎವ್ರಿವನ್. ಇವತ್ತಿನ ವಿಡಿಯೋ ಸಬ್ ಕಾನ್ಶಿಯಸ್ ಮೈಂಡ್ ಆರ್ ಅನ್ಕಾನ್ಶಿಯಸ್ ಮೈಂಡ್ ಬಗ್ಗೆ. ಸಬ್ ಕಾನ್ಶಿಯಸ್ ಮೈಂಡ್ ಅಂದ ತಕ್ಷಣ ನಮ್ಗೇನ್ ಫೀಲ್ ಆಗುತ್ತೆ ಅಂದ್ರೆ, ಯಾವುದು ನಾವು ಮಲಗಿರುವಾಗ ಕನ್ಸಲ್ಲಿ ಬರುತ್ತೋ ಅಥವಾ ಯಾವುದು ನಾವು ಅನ್ಕಾನ್ಶಿಯಸ್ ಆಗಿದ್ದಾಗ ನಮಗೆ ಕಾಣಿಸುತ್ತೋ ಮತ್ತೆ ನೆನೆಸ್ಕೊಂಡ್ರೆ ಅದೇನೋ ಅಂತ ಅರ್ಧಂಬರ್ಧ ನೆನಪೇ ಇರಲ್ಲ. ಅದು ಅನ್ನೋ ಫೀಲ್ ಆಗುತ್ತೆ. ಅಂಡ್ ಕಾನ್ಶಿಯಸ್ ಮೈಂಡ್ ಅಂದ ತಕ್ಷಣ ನಮ್ಗೆ ಅನ್ಸೋದು ಈ ಕಾನ್ಶಿಯಸ್ ನಾವ್ ಏನ್ ಮಾಡ್ತಾ ಇದೀವಿ, ಏನ್ ನಡೀತಾ ಇದೆ, ಇದೆಲ್ಲ ಕಾನ್ಶಿಯಸ್ ಮೈಂಡ್ ಇಂದ ಮಾಡ್ತಾ ಇದೀವಿ ಅಂತ. ಬಟ್ ಆಕ್ಚುಯಲ್ ಫ್ಯಾಕ್ಟ್ ಏನು ಗೊತ್ತಾ? ಸೈಂಟಿಫಿಕಲಿ ಪ್ರೂವ್ ಆಗಿದೆ. 90 to 95% ನಾವೀಗ ಏನೆಲ್ಲ ಮಾಡ್ತಾ ಇದ್ದೀವಿ ಡೇ ಟು ಡೇ, ಬೆಳಿಗ್ಗೆ ಎದ್ದೇಳೋದ್ರಿಂದ ಮಲಗೋ ತನಕ ಎದ್ದೇಳೋದು, ಓಡಾಡೋದು, ಬ್ರಷ್ ಮಾಡೋದು, ಕೆಲ್ಸಕ್ಕೆ ಹೋಗೋದು, ಏನಾದ್ರು ತಗೊಳ್ಳೋದು, ಎದಕ್ಕಾದ್ರೂ ರಿಯಾಕ್ಟ್ ಮಾಡೋದು, ಪ್ರತಿಯೊಂದೂ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಬಿಕಾಸ್ ನಾವು ಇಲ್ಲಿ ತನಕ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಏನೆಲ್ಲ ನಮ್ಮ ಲೈಫಲ್ಲಿ ನಡೆದಿದೆಯೋ ಪ್ರತಿಯೊಂದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ ನಮ್ಮ ಯಾವ ಸಿಚುವೇಶನ್ ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾವು ಶೈ ಫೀಲ್ ಮಾಡೋದಾಗಿರ್ಬೋದು, ಲೇಜಿ ಫೀಲ್ ಮಾಡೋದಾಗಿರ್ಬೋದು, ತುಂಬಾ ತಿನ್ಬೇಕು ಅನ್ಸೋದು, ಅಡಿಕ್ಷನ್ಗಳಿಗೆ ಒಳಗಾಗೋದು. ಸೊ ಇದೆಲ್ಲದಕ್ಕೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡೇ ಕಾರಣ ಆಗಿರುತ್ತೆ. ಇದರಲ್ಲಿ ಯಾವುದೇ ನೀವು ಆಗಿದ್ರು ಅಥವಾ ಏನನ್ನೇ ಬದಲಾಯಿಸ್ಕೊಳ್ಬೇಕು, ನಿಮ್ ಲೈಫಲ್ಲಿ ಚೇಂಜಸ್ ತರಬೇಕು ಅನ್ಕೊಂಡಿದ್ರೆ ಮೊದಲು ನೀವು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ನ ಟೋನ್ ಮಾಡ್ಬೇಕು ಅಥವಾ ರೀಪ್ರೋಗ್ರಾಮ್ ಮಾಡ್ಬೇಕು. ಅದೇಗ್ ಸಾಧ್ಯ? ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ, ನಾವ್ ವಿಜುವಲೈಸ್ ಮಾಡಿದ್ರೆ ನಡೆದ್ ಬಿಡುತ್ತಾ ಅನ್ನೋದ್ಕಿಂತ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಯಾವುದನ್ನು ಲಾಜಿಕ್ ಆಗಿ ಥಿಂಕ್ ಮಾಡಲ್ಲ. ಅದ್ ನಡೆಯೋದೇನಿದ್ರು ಎಮೋಷನ್ಸ್ ಮೇಲೆ. ಸೊ ಆದಷ್ಟು ನಿಮ್ಮ ಫೀಲಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ನ ಟೋನ್ ಮಾಡ್ಬೋದು. ಅದಕ್ಕೆ ಏನೆಲ್ಲ ಟೆಕ್ನಿಕ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಟೆಕ್ನಿಕ್ ಬಂದು ಪಾಸಿಟಿವ್ ಅಫರ್ಮೇಷನ್. ನೀವು ಏನ್ ಆಗ್ಬೇಕು ಅಥವಾ ಏನ್ ಚೇಂಜಸ್ ಆಗ್ಬೇಕು ಅನ್ಕೊಂಡಿದೀರಾ ಅದ್ ಆಗಿದೆ ಅನ್ನೋ ತರ ನೀವು ಪದೇ ಪದೇ ಅದನ್ನ ರಿಪೀಟ್ ಮಾಡ್ತಾ ಇರ್ಬೇಕು ಸೆಂಟೆನ್ಸ್ ನ. ಅಥವಾ ರೈಟಿಂಗ್ ಅಲ್ಲಿ ಬರ್ದಿಡ್ತಾ ಇರಿ ನಿಮ್ ಡೈರಿಯಲ್ಲಿ. ಎಸ್ಪೆಷಲಿ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಅಥವಾ ನೈಟ್ ಮಲ್ಗೋಕ್ ಮುಂಚೆ ಅದನ್ನ ರಿಪೀಟ್ ಮಾಡ್ತಾ ಇರೋ ಅಂತದ್ದು ತುಂಬಾ ಬೆನಿಫಿಟ್ ಆಗುತ್ತೆ. ಆಕ್ಚುಲಿ ಇಟ್ ವರ್ಕ್ಸ್. ನನ್ನ ಲೈಫಲ್ಲಿ ಇದು ನಡೆದಿದೆ. ಸೊ ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ಈಗ ಆಗಿನ ಕಾಲದಲ್ಲಿ ಹೇಳ್ತಿದ್ರು ಗೊತ್ತಾ, ಏನು ಇಲ್ಲ ಇಲ್ಲ ಅಂತ ಹೇಳ್ತಾ ಇರಬಾರ್ದು ಅಂತ. ಸೊ ಈ ಪಾಸಿಟಿವ್ ಅಫರ್ಮೇಶನ್ ಅನ್ನೋ ವರ್ಡ್ ಅವ್ರು ಯೂಸ್ ಮಾಡ್ತಿರ್ಲಿಲ್ಲ ಅಷ್ಟೇ. ಬಟ್ ಅವ್ರಿಗೆ ಆ ಪವರ್ ಬಗ್ಗೆ ಗೊತ್ತಿತ್ತು. ಇಲ್ಲ ಅಂತ ಹೇಳ್ಬಾರ್ದು, ಅದಾಗೆ ಆಗ್ಬಿಡುತ್ತೆ, ಹೌದು ಇದೆ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಷ್ಟು, ನೀವು ಪಾಸಿಟಿವ್ ಅಫರ್ಮೇಶನ್ ಮಾಡ್ತಾ ಇದ್ದಷ್ಟು ಪಾಸಿಟಿವ್ ಆಗಿ ಹ್ಯಾಪನ್ಸ್, ಎಲ್ಲಾನು ಪಾಸಿಟಿವ್ ಆಗಿ ನಡೆಯುತ್ತೆ ಅಂತ. ಸೊ ಮೊದಲನೇದು ಇದು. ಎರಡನೇ ಟೆಕ್ನಿಕ್ ಬಂದು ವಿಜುವಲೈಸೇಷನ್. ನೀವೇನ್ ಪಾಸಿಟಿವ್ ಆಗಿ ಅಫರ್ಮೇಶನ್ ಮಾಡ್ತಾ ಇದ್ದೀರಾ ಅದನ್ನ ನಿಜ ನಡೆದಿದೆ ಅಥವಾ ನಡೀತಿದೆ ಅಂತ ಹೇಳಿ ಕಣ್ಮುಚ್ಚಿ ಅದನ್ನ ವಿಜುವಲೈಸ್ ಮಾಡಿ, ಹೌದು ಇದು ಹೀಗೆ ಇದೆ, ನಿಮ್ಗೆ ಏನ್ ಪರ್ಫೆಕ್ಟ್ ಆಗಿ ಯಾವ ರೀತಿ ಇದ್ರೆ ಅಥವಾ ಏನ್ ನಡೆದ್ರೆ ನಿಮ್ಗೆ ಖುಷಿ ಆಗುತ್ತೆ ಆ ರೀತಿ ನೀವು ಅದನ್ನ ವಿಜುವಲೈಸ್ ಮಾಡಿ ಅಂಡ್ ಅದ್ರೊಳಗಡೆ ನೀವು ಖುಷಿ ಪಡ್ಬೇಕು. ಹೌದು ಹಿಂಗಾದ್ರೆ ನಾನು ಖುಷಿಯಾಗಿರ್ತೀನಿ ಅನ್ನೋ ಖುಷಿ ಆಗೋವರೆಗೂ ಅದನ್ನ ವಿಜುವಲೈಸ್ ಮಾಡಿ ಅಂಡ್ ಅದನ್ನ ಎಂಜಾಯ್ ಮಾಡಿ ಅಂಡ್ ಇದನ್ನ ಪದೇ ಪದೇ ಮಾಡ್ತಾ ಇರಿ. ಡೆಫಿನೆಟ್ಲಿ ಇಟ್ ಗೋಯಿಂಗ್ ಟು ಹ್ಯಾಪನ್ ಟು ಯು. ನೆಕ್ಸ್ಟ್ ಟೆಕ್ನಿಕ್ ಗ್ರಾಟಿಟ್ಯೂಡ್. ಈಗ ನೀವೇನ್ ವಿಜುವಲೈಸ್ ಮಾಡಿದೀರಾ ಅದು ಆಲ್ರೆಡಿ ಆಗಿದೆ ಅಂತ ಹೇಳಿ ಬಿಲೀವ್ ಮಾಡಿ, ಗ್ರಾಟಿಟ್ಯೂಡ್ ಅಂದ್ರೆ ದೇವರಿಗೆ ಅಥವಾ ನೀವು ಯೂನಿವರ್ಸ್ ನಂಬೋದಾದ್ರೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇರಿ. ಇದನ್ನ ಲೈಫಲ್ಲಿ ಮಾಡಿದಕ್ಕೆ ಥ್ಯಾಂಕ್ಸ್. ಆಲ್ರೆಡಿ ಆಗಿದೆ ಅಂತ ಹೇಳಿ ಫೀಲ್ ಮಾಡಿ ಅಂಡ್ ಮಾಡಿದಕ್ಕೆ ಥ್ಯಾಂಕ್ಸ್ ನ ಹೇಳ್ತಾ ಇರಿ. ಅಂಡ್ ನೆಕ್ಸ್ಟ್ ಟೆಕ್ನಿಕ್ ಬಂದು ಸೆಲ್ಫ್ ಅವೇರ್ನೆಸ್. ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಖಂಡಿತ ಇದನ್ನ ನಾನು ಮಾಡ್ತೀನಿ, ಇದು ನನ್ನ ಲೈಫಲ್ಲಿ ನಡೆಯುತ್ತೆ ಅಂಡ್ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಫೀಲ್ ಮಾಡ್ತಿದ್ದೀನಿ ಅಥವಾ ಏನು ನಾನು ವಿಜುವಲೈಸ್ ಮಾಡ್ತಿದ್ದೀನಿ ಇದು ಖಂಡಿತ ನಡೆಯುತ್ತೆ ಅನ್ನುವಂತ ಒಂದು ಭರವಸೆ ನಿಮ್ಮೊಳಗೆ ಇರಬೇಕು. ಅಂಡ್ ನೆಕ್ಸ್ಟ್ ಒನ್ ಬಂದು ಮೈಂಡ್ಫುಲ್ ಪ್ರಾಕ್ಟೀಸ್. ಮೈಂಡ್ಫುಲ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಅದೇನು ನೀವೇನು ಇಷ್ಟು ಡೈಲಿ ½ ತಗೊಂಡು ಪ್ರಾಕ್ಟೀಸ್ ಮಾಡೋವಂಥದ್ದಲ್ಲ. ನೀವೇನ್ ಮಾಡ್ತೀರಾ ಅದ್ರಲ್ಲಿ ನಿಮ್ ಮೈಂಡ್ ಬಾಡಿ ಎರಡು ಒಂದೇ ಕಡೆ ಇರೋವಂಥದ್ದು. ನೀವೇನ್ ಪ್ರೆಸೆಂಟ್ ಮಾಡ್ತಿರ್ತೀರಾ ಅದು ಸುಮ್ನೆ ನಡೆದಾಡೋದಾಗಿರ್ಬೋದು ಅಥವಾ ಏನೋ ಒಂದ್ ಕಟ್ ಮಾಡ್ತಿರ್ತೀರಾ ಅಥವಾ ಏನೋ ಚಿಕ್ಕ ಪುಟ್ಟ ಕೆಲ್ಸನ ಆಗಿರ್ಬೋದು, ಕಸ ಗುಡಿಸ್ತಾ ಇರ್ತೀರಾ, ನಿಮ್ ಮೈಂಡ್ ನಿಮ್ ಬಾಡಿ ಎರಡು ಒಂದೇ ಕಡೆ ಇರೋದನ್ನೇ ಮೈಂಡ್ಫುಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಟೋನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಟೆಕ್ನಿಕ್ ಬಂದು ಐಡೆಂಟಿಫೈಯಿಂಗ್ ಲಿಮಿಟಿಂಗ್ ಬಿಲೀಫ್ಸ್. ಅದನ್ನ ಆಗೋಲ್ಲ ಅಥವಾ ಏನ್ ವಿಜುವಲೈಸ್ ಮಾಡ್ತಿದ್ದೀರಾ ಅದ್ ನಡೆಯೋಲ್ಲ ಅಂತೇಳಿ ನಿಮ್ಗೆ ಯಾವ ನಂಬಿಕೆ ಅಡ್ಡಿ ಮಾಡ್ತಾ ಇದೆ, ಇದು ಹಿಂಗಿರೋದ್ರಿಂದ ನನ್ ಕೈಲಿ ಮಾಡಕ್ಕಾಗಲ್ಲ ಅಥವಾ ಈ ತರ ನಡ್ಕೊಂಡು ಹೋಗ್ತಿರೋದ್ರಿಂದ ನನ್ ಕೈಲಿ ಅದ್ ಮಾಡಕ್ಕಾಗಲ್ಲ. ಸೊ ಯಾವ್ದು ನಿಮ್ಮನ್ನ ಅದನ್ನ ಬಿಲೀವ್ ಮಾಡಕ್ ಬಿಡ್ತಾ ಇಲ್ಲ ಅದನ್ನ ಫಸ್ಟ್ ನೀವು ಐಡೆಂಟಿಫೈ ಮಾಡಿ ಅಂಡ್ ಆ ನಂಬಿಕೆನ ನಿಮ್ ಒಳಗಿಂದ ತೆಗೆದಾಕಿ. ಬಿಕಾಸ್ ನೀವ್ ಅದ್ ಆಗಲ್ಲ ಆಗಲ್ಲ ಅಂತ ಒಂದ್ ಕಡೆ ಅನ್ಕೊಂಡು ಇನ್ನೊಂದ್ ಕಡೆ ಹೌದು ಹೌದು ಅಂತ ಅಫರ್ಮೇಶನ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಖಂಡಿತ ಆಗುತ್ತೆ ಅಂತ ಹೇಳಿ ನಂಬಿ ನೀವು ಅಫರ್ಮೇಶನ್ ಮಾಡ್ಬೇಕು, ಅದನ್ನ ವಿಜುವಲೈಸ್ ಮಾಡ್ಬೇಕು. ಸೊ ಇದನ್ನ ಖಂಡಿತ ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಒನ್ ಅವಾಯ್ಡ್ ನೆಗೆಟಿವಿಟಿ. ಇದನ್ನ ಲಾಸ್ಟ್ ಪಾಯಿಂಟ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಆಗಲ್ಲ ಅನ್ನೋದನ್ನ ನಿಮ್ ಮೈಂಡ್ ಇಂದ ತೆಗ್ದಾಕ್ಬಿಡಿ, ಖಂಡಿತ ಆಗುತ್ತೆ ಅಂತ ಹೇಳಿ ಬಿಲೀವ್ ಮಾಡಿ.
ಅಂಡ್ ಇನ್ನೊಂದು ಟೆಕ್ನಿಕ್ ಬಂದು ಮೆಡಿಟೇಷನ್. ಮೆಡಿಟೇಷನ್ ಮಾಡೋದು ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಮೆಡಿಟೇಷನ್ ನ ಡೈಲಿ ಹ್ಯಾಬಿಟ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಟೈಮ್ ಮೆಡಿಟೇಷನ್ ಮಾಡೋದನ್ನ ಹ್ಯಾಬಿಟ್ ಮಾಡ್ಕೊಂಡ್ಬಿಡಿ. ಅದ್ರಲ್ಲಿ ಫೋಕಸ್ಡ್ ಆಗಿರಿ, ಮಾಡೋದನ್ನ ಮನಸ್ಫೂರ್ತಿಯಾಗಿ ಮಾಡಿ ಅಂಡ್ ಖಂಡಿತ ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂಡ್ ನಿಮ್ಮ ಮೈಂಡ್ ನ ಅಂದ್ರೆ ಈಗ ಆಲ್ರೆಡಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗಿದೆ, ಅದ್ರಲ್ಲಿ ಚೇಂಜಸ್ ತರಬೇಕು, ರಿಲ್ಯಾಕ್ಸೇಷನ್ ಬೇಕು, ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಿದೆ ಅಂದ್ರೆ ಆದಷ್ಟು ಬೈನರಲ್ ಬೀಟ್ಸ್ ಅಂದ್ರೆ ನಿಮ್ಮ ಮೈಂಡ್ ಏನ್ ಫ್ರೀಕ್ವೆನ್ಸಿ ಇದೆ ಅದನ್ನ ರಿಲ್ಯಾಕ್ಸ್ ಮಾಡುವಂತ ಟೋನ್ಗಳಿರುತ್ತೆ, ಅದನ್ನ ಲಿಸನ್ ಮಾಡಿ. ಯೂಟ್ಯೂಬ್ ಅಲ್ಲೂ ಇದೆ ಅಂಡ್ ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬಹುದು. ಸೊ ಅದನ್ನ ಕೇಳೋದ್ರಿಂದ ಕೂಡ ನಿಮ್ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಟೋನ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಅಂಡ್ ಇದು ಯಾವ್ದು ವರ್ಕ್ ಆಗ್ತಿಲ್ಲ, ನಾನು ಫುಲ್ ನೆಗೆಟಿವ್ ಅಲ್ಲಿ ಇದೀನಿ, ಯಾವ್ದು ಆಗದೇ ಇಲ್ಲ ನನ್ನ ಲೈಫ್ ಅಲ್ಲಿ, ಇದು ಮುಗೀತು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದೀನಿ, ಏನ್ ಮಾಡಿದ್ರು ನನ್ಗೆ ಚೇಂಜ್ ಮಾಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ನೀವು ಹಿಪ್ನೋಸಿಸ್ ಮೊರೆ ಹೋಗೋದು ಬೆಟರ್. ಇದೊಂದೇ ಫೈನಲ್ ಆಪ್ಷನ್ ಇರೋದು. ಸೊ ಆದಷ್ಟು ಇದೆಲ್ಲ ಟೆಕ್ನಿಕ್ ನ ಟ್ರೈ ಮಾಡಿ. ಚೇಂಜ್ ಆಗ್ಲೇಬೇಕು ಅನ್ನೋರು ಐ ಥಿಂಕ್ ಯು ಕ್ಯಾನ್ ಮಾಡಿ ಆಗುತ್ತೆ. ಸೊ ಇದಿಷ್ಟು ನಾನು ಹೇಳಿದಂತ ಟೆಕ್ನಿಕ್ಸ್ಗಳು ಅಂಡ್ ಇದ್ರಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋಂತ ಕೆಲವೊಂದು ಅಂಶಗಳಿದೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಅಂತ ಬಂದು ಕನ್ಸಿಸ್ಟೆನ್ಸಿ ಕೀ. ನೀವು ಏನ್ ಮಾಡ್ತೀರಾ, ಏನ್ ವಿಜುವಲೈಸ್ ಮಾಡ್ತೀರಾ ಅಥವಾ ಏನ್ ಅನ್ಕೊಳ್ತೀರಾ ಅದಕ್ಕೋಸ್ಕರ ನೀವು ವರ್ಕ್ ಮಾಡೋದಾಗಿರ್ಬೋದು. ಸೊ ಪ್ರತಿಯೊಂದು ಕನ್ಸಿಸ್ಟೆಂಟ್ ಆಗಿರ್ಬೇಕು. ಸ್ವಲ್ಪ ದಿನ ಮಾಡೋದು ನಿಲ್ಸ್ಬಿಡೋದು, ಅಥವಾ ಒಂದ್ 2 ದಿನ ವಿಜುವಲೈಸ್ ಮಾಡೋದು ಆಮೇಲೆ ನಿಲ್ಸ್ಬಿಡೋದು, ಆ ರೀತಿ ಮಾಡ್ಬಿಡಿ. ಸೊ ಕನ್ಸಿಸ್ಟೆಂಟ್ ಆಗಿ ಇದನ್ನ ಮಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಬಂದು ಬಿ ಸ್ಪೆಸಿಫಿಕ್. ನೀವೇನ್ ಆಗ್ಬೇಕು ಅಥವಾ ಏನ್ ನಡಿಬೇಕು ಅಂತ ವಿಜುವಲೈಸ್ ಮಾಡ್ತಿದ್ದೀರಾ ಅದ್ರಲ್ಲಿ ಸ್ಪೆಸಿಫಿಕ್ ಆಗಿರಿ. ಯಾವ್ದು ಹಿಂಗೆ ಆಗ್ಬೇಕು, ಇಂಥ ಜಾಗದಲ್ಲಿ ಇಂಥದ್ದೇ ನಡಿಬೇಕು, ಹಿಂಗಾದ್ರೆ ನಾನು ಖುಷಿಯಾಗಿರ್ತೀನಿ. ಸೊ ಸ್ಪೆಸಿಫಿಕ್ ಆಗಿರ್ಬೇಕು. ಇದಾದ್ರೂ ನಡೆಯುತ್ತೆ, ಅದಾದ್ರೂ ನಡೆಯುತ್ತೆ, ಆ ರೀತಿ ವಿಜುವಲೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಸ್ಪೆಸಿಫಿಕ್ ಆಗಿ ವಿಜುವಲೈಸ್ ಮಾಡೋದಾಗಿರ್ಬೋದು, ಅಫರ್ಮೇಷನ್ ಮಾಡೋದಾಗಿರ್ಬೋದು. ಸೊ ಅದನ್ನ ಸ್ಪೆಸಿಫಿಕ್ ಆಗಿ ಮಾಡೋದು ತುಂಬಾ ಬೆನಿಫಿಟ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದು ಪಾಸಿಟಿವ್ ಎಮೋಷನ್. ಸೊ ಅದ್ರ ಬಗ್ಗೆ ಪಾಸಿಟಿವ್ ಎಮೋಷನ್ಸ್ ನ ಫೀಲ್ ಮಾಡೋದಾಗಿರ್ಬೋದು. ಅಂದ್ರೆ ಅದನ್ನ ವಿಜುವಲೈಸ್ ಮಾಡುವಾಗ ನಿಮಗೆ ಖುಷಿ ಸಿಗ್ಬೇಕು, ಅದನ್ನ ನೀವು ಎಂಜಾಯ್ ಮಾಡ್ಬೇಕು. ಸೊ ಪಾಸಿಟಿವ್ ಎಮೋಷನ್ಸ್ ನ ಬಿಲ್ಡ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಫೈನಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಹೌದು ಇದನ್ನ ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಅನ್ಸುತ್ತೆ ಇದೇನ್ ಸ್ಟ್ರೇಂಜ್ ಆಗಿ ಏನೋ ಮಾಡ್ತಿದೀವಿ, ಏನೋ ಇಮ್ಯಾಜಿನ್ ಮಾಡ್ಕೊಳ್ತಿದೀವಿ, ನಡೆಯುತ್ತೆ ಅಂತ ಹೇಳ್ತಾ ಇದೀವಿ, ಸ್ಟ್ರೇಂಜ್ ಫೀಲ್ ಆಗುತ್ತೆ. ಹೌದು, ಬಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ರಿಯಲ್ ಫೀಲ್ ಆಗುತ್ತೆ ಅಂಡ್ ರಿಯಲ್ ಆಗಿ ನಡೆಯುತ್ತೆ. ನಂಬಿ ಖಂಡಿತ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇಟ್ ಹೆಲ್ಪ್ಸ್. ಮಚ್ ಲವ್.